ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಪಾಸ್ತಾ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ಇಂಡಿಯನ್ ಸ್ಟೈಲಲ್ಲಿ ಪಾಸ್ತಾ ಹೇಗೆ ಮಾಡೋದು, ಅದೂ ಸಹ ಕ್ವಿಕ್ ಆಗಿ ಬಾಯಲ್ಲಿ ನೀರೂರಿಸುವ ಫುಜಿಲಿ ಪಾಸ್ತಾ ಮಾಡುವ ವಿಧಾನ ನೋಡೋಣ. ಸಂಜೆ ಸ್ನ್ಯಾಕ್ಗೂ ಸೈ, ಬ್ರೇಕ್ಫಾಸ್ಟ್ಗೂ ಸೈ, ನಿಮಗೆ ಯಾವಾಗ ಬೇಕು ಅಂದರೆ ಆವಾಗ ಮಾಡ್ಕೊಳ್ಬಹುದು. ಅಷ್ಟು ಸುಲಭ. ಮಕ್ಕಳು ಪ್ಲೇಟ್ ಖಾಲಿ ಮಾಡೋದಂತೂ ನಿಜ. ಅಯ್ಯೋ, ಪಾಸ್ತಾ ಮಾಡೋಕ್ಕೆ ಒಂದು ವಿಧಾನ ಇದೆ, ಅಂದರೆ ಮೆಥಡ್ ಇದೆ. ಅದು ಇಟಾಲಿಯನ್ ಫುಡ್ಡು, ಪರ್ಟಿಕ್ಯುಲರ್ ಸಾಸ್ ಬೇಕು, ಅದು ಮಾಡೋದು ಕಷ್ಟ ಅಂತೇನಿಲ್ಲ. ನಮ್ಮ ಇಂಡಿಯನ್ ಇಡ್ಲಿ, ದೋಸೆ, ಸಾಂಬಾರ್ ಇಟಲಿ, ಅಮೇರಿಕಕ್ಕೆ ಹೋಗಿದೆಯಂತೆ. ಪಾಸ್ತಾ ಇಂಡಿಯಾಗೆ ತರೋಕ್ಕಾಗಲ್ವಾ? ನಮ್ಮ ಇಂಡಿಯನ್ ಮಸಾಲ ಟಚ್ ಕೊಟ್ಟು ಸಿಂಪಲ್ ಆಗಿ ಫುಜಿಲಿ ಪಾಸ್ತಾ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ. ಪಾಸ್ತಾ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಕ್ಯಾರೆಟು ನಾನು ತುರ್ಕೊಂಡು ತೊಗೊಂಡಿದ್ದೀನಿ. ನೀವು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸಹ ತೊಗೊಳ್ಬೋದು. ಹಾಗೆ ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ಮು, ಒಂದು 7-8 ಎಸಳು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಾಸ್ತಾ ಒಂದು 400 ಗ್ರಾಮ್ ತೊಗೊಂಡಿದ್ದೀನಿ. ನೋಡಿ, ನಾನು ಈ ಥರದ್ದು ಪಾಸ್ತಾ ತೊಗೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಬರುತ್ತೆ, ಅದನ್ನು ತೊಗೊಳ್ಬೋದು. ನೋಡಿ, ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಬಿಸಿಗೆ ಇಡಬೇಕು. ನೋಡಿ, ಈಗ ಒಂದು ಸ್ವಲ್ಪ ಚಿಕ್ಕ ಬಬಲ್ ಬಂದಿದೆ. ನೋಡಿ, ಇಷ್ಟು ಬಾಯ್ಲ್ ಆಗಲಿ. ನಾವು ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ನಿಮಗೆ ಪಾಸ್ತಾ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ, ಒಂಥರ ಅಂಟು ಥರ ಏನೂ ಬರಲ್ಲ. ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ, ನೈಸ್ ಅಂದಾದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ಉಪ್ಪು ಯಾಕೆ ಹಾಕ್ಕೊಳೋದಂದರೆ ಪಾಸ್ತಾ ನೋಡಿ ಒಂಥರ ಸಪ್ಪೆ ಇರುತ್ತೆ. ಈ ಸ್ಟೇಜಲ್ಲೇ ನಾವು ಉಪ್ಪು ಹಾಕಿದರೆ ಅದು ಸ್ವಲ್ಪ ಉಪ್ಪು ಹಿಡ್ಕೊಳ್ಳುತ್ತೆ ಪಾಸ್ತಾ. ನೋಡಿ, ಸ್ವಲ್ಪ ಬಾಯ್ಲ್ ಆದಮೇಲೆ ಎಲ್ಲ ಪಾಸ್ತಾನು ಹಾಕ್ಕೊಳ್ಳಿ. ಹಾಕ್ಕೊಂಡು ಜಾಸ್ತಿ ಏನು ಬಾಯ್ಲ್ ಮಾಡಬೇಡಿ. ಒಂದು ಕುದಿ ಬರೋಷ್ಟಿಗೆ ನೀವು ನೋಡ್ಬೋದು, ಆಗಲೇ ಗೊತ್ತಾಗುತ್ತೆ. ಅದು ಸ್ವಲ್ಪ ಉಬ್ಕೊಂಡು ಒಂಥರ ಟ್ರಾನ್ಸ್ಪರೆಂಟ್ ಆಗುತ್ತೆ ಅದು ಕಲರು. ಒಂದು 80% ಕುಕ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಒಂದು ಕುದಿ ಬರಲಿ ಅಂತ ನಾನು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಆಗಲೇ ಸ್ವಲ್ಪ ಬೇಯ್ತಾ ಇದೆ. ಸ್ವಲ್ಪ ಕಲಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯುತ್ತೆ ಇದು. ನೋಡಿ, ಬಾಯ್ಲ್ ಆಗಿದೆ. ಇಷ್ಟು ಸಾಕು. ಈಗ ನೋಡಿ, ನಾವು ಒಂದು ಸಪ್ರೇಟ್ ಒಂದು ದೊಡ್ಡ ಬೌಲಲ್ಲಿ ನಾವು ತೆಕ್ಕೊಂಬಿಡೋಣ. ನೀರು ಎಲ್ಲ ಸಪ್ರೇಟ್ ಮಾಡಿಕೊಂಡು. ನೋಡಿ, ಇಷ್ಟು ನಿಮ್ಗಾಗಲೇ ಗೊತ್ತಾಗ್ತಾ ಇದೆ. ನೋಡಿ, ಅದು ಕಲರು ಟ್ರಾನ್ಸ್ಪರೆಂಟ್ ಆಗಿದೆ. ಒಂದು ಸ್ವಲ್ಪ ದಪ್ಪನೂ ಆಗುತ್ತೆ, ಅಷ್ಟು ಕುಕ್ ಆದರೆ ಸಾಕು. ಈಗ ನೋಡಿ, ನಾನು ಅದೇ ಕಡಾಯಿಗೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ನೋಡಿ, ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಎಲ್ಲ ತರಕಾರಿ ಹಾಕ್ಕೊಂಬಿಡೋದು ಒಟ್ಟಿಗೆ. ತರಕಾರಿನೂ ಅಷ್ಟೇ ತುಂಬ ಬಾಯ್ಲ್ ಮಾಡೋದೇನೂ ಬೇಕಾಗಿಲ್ಲ. ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ಅಷ್ಟು ಸಾಕು, ಚೆನ್ನಾಗಿರುತ್ತೆ, ಒಂಥರ ಕ್ರಂಚಿಯಾಗಿ. ನೀವು ಬೇಕಂದರೆ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದು ಕೂಡ ಹಾಕ್ಕೊಳ್ಬೋದು. ತುಂಬ ತರಕಾರಿ ಹಾಕಿದ್ರೂ ಅಷ್ಟು ಟೇಸ್ಟ್ ಅನಿಸಲ್ಲ. ಇಷ್ಟು ಸಾಕು. ಸ್ವಲ್ಪ ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಕಾರಿ ಎಲ್ಲ ಸ್ವಲ್ಪ ಬೇಗ ಕುಕ್ ಆಗಲಿ ಅಂತ. ಪಾಸ್ತಾ ಬಿಸಿ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೀವು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಒಂಚೂರು ಮುಚ್ಚಳ ಮುಚ್ಚಿಡೋಣ, ಸ್ವಲ್ಪ ಬೇಯುತ್ತೆ ಬೇಗ. ನೋಡಿ, ಈಗ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದು ಸ್ವಲ್ಪ. ಇದೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಒಂದು ಅರ್ಧ ಬೌಲ್ನಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನೀವು ಮನೆಯಲ್ಲೇ ಮಾಡ್ಕೋಬೇಕು, ಸಾಸು ಮಾಡಬೇಕು ಅದೆಲ್ಲ ಏನೂ ಇಲ್ಲ. ನಾವು ಸಿಂಪಲ್ಲಾಗಿ ಮಾಡೋದ್ರಿಂದ
ಎಲ್ಲ ರೆಡಿ ಇರುತ್ತೆ, ಮಾಡಿಬಿಡ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕಂದ್ರೆ ಈ ಥರನೂ ಮಾಡ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇನ್ ಕೇಸ್ ಇಲ್ಲ ನಾವು ಸಾಸ್ ಮನೇಲೇ ಮಾಡ್ಕೊಳ್ತೀವಂದರೆ ಏನಿಲ್ಲ, ಒಂದು 4-5 ರೆಡ್ ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋದು, ಹುಳಿ ಟೊಮೊಟೊ ಆದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಸ್ವೀಟಿಶ್ ಬರುತ್ತಲ್ಲ ಆ ಟೊಮೊಟೊ ಮಿಕ್ಸಿಗೆ ಹಾಕಿ ಈ ಸ್ಟೇಜಲ್ಲೇ ನಾನೇನು ಸಾಸ್ ಹಾಕಿದ್ನಲ್ಲ ಅವಾಗ ಹಾಕ್ಕೊಳ್ಳಿ. ಈಗ ನೋಡಿ ಸಾಕು, ಅಷ್ಟು ಬೆಂದಿರೋದು ಸಾಕು ತರಕಾರಿ ಎಲ್ಲ. ಈಗ ನಾವು ಬಾಯ್ಲ್ ಆಗಿರೋದು ಪಾಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಜೊತೆಗೆಲ್ಲನೂ. ನೋಡಿ ಇಷ್ಟು ಪಾಸ್ತಾ ಒಂದು 5 ಜನಕ್ಕೆ ಆರಾಮ್ಸೆ ಆಗುತ್ತೆ. ನೋಡಿ ಆಗಲೇ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಂಡ್ರೆ ಅಷ್ಟು ಸಾಕು, ಯಾಕಂದರೆ ತುಂಬ ಏನು ನಾವು ಕುಕ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಬಾಯ್ಲ್ ಮಾಡಿರ್ತೀವಲ್ಲ, ಆ ಮಸಾಲೆ ಒಂಚೂರು ಹಿಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮುಚ್ಚಿ ಇಡ್ಬೇಕು ಅಷ್ಟೇ. ನೋಡಿ ಇಲ್ಲಿ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಾಸ್ತಾ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಿಸಿ 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 ಹೋಗಿ ಹೇಗೆ ಬರ್ತಾ ಇದೆ ಅಂತ. ಬಿಸಿ ಬಿಸಿ ಇದ್ದಾಗೆ ತಿಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ನೋಡಿ ಫುಜಿಲಿ ಪಾಸ್ತಾ ರೆಡಿಯಾಗಿದೆ. ಪ್ಲೇಟ್ಗೆ ಸರ್ವ್ ಮಾಡಿ ಟಿವಿ ಮುಂದೆ ಕೂತು ಒಂದು ಒಳ್ಳೆ ಮೂವಿ ನೋಡ್ತಾ ತಿಂತಾ ಇದ್ರೆ ಅದರ ಮಜಾನೇ ಬೇರೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೆ ಇಷ್ಟಪಟ್ಟು ತಿಂತಾರೆ. ಹಾಗೆ ಅಡಿಗೆ ಕಲಿಯುವವರಿಗೂ ಬ್ಯಾಚುಲರಿಗೆ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳಬಹುದು. ಇಷ್ಟು ಸುಲಭವಾದ ರೆಸಿಪಿ ನೀವು ಒಂದ್ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ.